ಕಳೆದ ಹೆಚ್ಚು ಕಡಿಮೆ 10 ದಿನದಿಂದ ನಾವು ಈ ಭಾಗದವರು ಸೂರ್ಯನೇ ನೋಡಲಿಲ್ಲಾಗಿದ್ರು, ಅಷ್ಟು ಮಳೆ ಇತ್ತು. ನಾನು ಮೊನ್ನೆ ಕರೆದು ಹೇಳಿದೆ ಬೈಕ್ ರ್ಯಾಲಿ ಬೇಡ, ಯಾಕೆಂದ್ರೆ ಮಳೆ ಇದೆ, ಸಭೆ ಮಾಡೋಣ ಅಂತ. ಇಲ್ಲವೇ ಇಲ್ಲ, ನಾವೆಲ್ಲರೂ ಮಾಡ್ತೀವಿ, ಬೈಕ್ಗೆ ಮಳೆ ತೊಂದರೆ ಆದರೆ ನಾವು ರಿಕ್ಷಾದವ್ರು ಮಾಡ್ತೀವಿ ಅಂತ ಹೇಳೋದಕ್ಕೆ ಆರಂಭ ಮಾಡಿದ್ರು. ಇವತ್ತು ಆಶ್ಚರ್ಯ ಅಂದರೆ ಮಳೆನೂ ಇಲ್ಲ, ಬೈಕವರು ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದ್ರಿ, ಜೊತೆಗೆ ರಿಕ್ಷಾದವರು ಬಂದ್ರಿ. ನಿಮಗೆ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಬಹುಶಃ 23 ಮೇ 13ರಂದು ನಾವು 18 ಸುತ್ತಿನಲ್ಲಿ ಫಸ್ಟ್ 1-2 ಸುತ್ತಲ್ಲಿ ಹೆಚ್ಚು ಕಡಿಮೆ ಇತ್ತು ಬಿಟ್ಟರೆ 17 ಸುತ್ತು ಲೀಡಲ್ಲಿದ್ದಿ. 17 ಸುತ್ತು ಲೀಡಲ್ಲಿದ್ದಿ. ಒಂದು ಹಂತದಲ್ಲಿ 6,000ವರೆಗೂ ಲೀಡ್ಗೆ ಹೋಗಿ ಕೊನೆ ಸುತ್ತಲ್ಲಿ 1,500 ಲೀಡ್ ಇದ್ದಾಗ ನಮ್ಮೆಲ್ಲ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದಾಗ 18ನೇ ಸುತ್ತಿನ ಒಳಗಡೆ ಮಾಹಿತಿ ನಾನು ಗೆದ್ದಿದ್ದೆ ಅಂತ. ಆದರೆ ಹೊರಗಡೆ ಒಂದು ದಿಗ್ಭ್ರಮೆ ಇಡೀ ಕಾರ್ಯಕರ್ತರಿಗೆ, ಇಡೀ ಕುಮಟಾ ಹೊನ್ನಾವರ ಜನತೆಗೆ ಆದದ್ದು, ನಾನು ಸೋತೆ ಅನ್ನೋದು ಒಂದು ಶಬ್ದ ಕೇಳಿ ಎಲ್ಲರೂ ದಿಗ್ಭ್ರಮೆಗೊಂಡ್ರು. ಇವತ್ತು ನ್ಯಾಯಾಲಯದ ಕಟಕಟೆಯಲ್ಲಿ ಇದ್ದೀನಿ. 12 ಬೂತ್ ಮಷಿನ್ನೇ ಚೇಂಜ್ ಆದದ್ದು, ದಾಖಲೆಗಳು ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಅಧಿಕಾರಿಗಳು, ಇಲೆಕ್ಷನ್ ಆಫೀಸರ್ ಯಾರೂ ಅದು ಇಲ್ಲ ಅಂತ ಹೇಳಲಿಲ್ಲ. ನೋಡೋಣ ದೇವ್ರು ಏನು ಮಾಡ್ತಾನೋ, ನ್ಯಾಯಾಲಯ ಏನು ಮಾಡ್ತದೋ, ನಾನು ತಲೆ ಬಾಗ್ತೀನಿ. ಆದರೆ ಅನ್ಯಾಯ ಆದದ್ದೆಲ್ಲೋ ಒಂದು ಕಡೆ ಕಂಡು ಬಂತು. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭ ಅಂದರೆ ನಾವು ಒಂದು ಚುನಾವಣೆ ಎದುರಿಸಿದ್ದು ಅಂದರೆ ಬಹುಶಃ 13ನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟು. ಕುಮಾರಣ್ಣ ಹೆಲಿಕಾಪ್ಟ್ರಲ್ಲಿ 12ನೇ ತಾರೀಕಿಗೆ ಇಲ್ಲಿ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಕಾರ್ಯಕ್ರಮನ ಅದ್ಭುತವಾಗಿ ಮಾಡಿಕೊಟ್ರು. ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಇಡೀ ರಾಜ್ಯ ಪ್ರವಾಸ ಮಾಡೋದ್ರಿಂದ, ನಿಖಿಲಣ್ಣನೂ ಬೇರೆ ಬೇರೆ ಕಡೆ ಹೋಗೋದ್ರಿಂದ ನನಗೆ ಆ ಚುನಾವಣೆ ಸಂದರ್ಭದಲ್ಲಿ ಒಂದು ಸಲ ಬಂದುಬಿಟ್ಟಿದ್ರೆ, ಕುಮಾರಣ್ಣ ಯಾವಾಗೂ ಹೇಳ್ತಾರೆ, ನಾನೇನಾದರೂ ಮತ್ತೊಂದು ಸಲ ಕುಮಟಾ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ರೆ ಇವತ್ತು ನಾನು ಸೂರಜ್ನ MLA ಕುಳಿಸ್ಕೊಂತಿದ್ದೆ ಅನ್ನೋ ಒಂದು ನೋವು ಇವತ್ತವರೆಗೂ ಕುಮಾರಣ್ಣನಲ್ಲಿದೆ. ನನಗೂ ಅದಾದಮೇಲೆ ಯಾಕೆಂದರೆ ನನಗೆ ಗೊತ್ತು ಈ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಸ್ಪಿರಿಟ್ಟು ಈ ಪಕ್ಷದ ಮೇಲೆ ನನ್ನ ಮೇಲಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಾದಮೇಲೆ ಒಂದು ಸಲ ಕುಮಾರಣ್ಣಗೆ ಬಂದು ಹೋಗಬೇಕು ಅಂದಿದ್ದೆ, ಬರ್ತೀನಿ ಅಂತೂ ಹೇಳಿದರು. ಆದರೆ ಇವತ್ತು ಅವರು ರಾಷ್ಟ್ರ ನಾಯಕರಾಗಿ ಕೂತಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ, ನಿಮ್ಮೆಲ್ಲ ಕನ್ನಡ ಜನತೆಯ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರು ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ರಾಷ್ಟ್ರಕ್ಕೆ ತಗೊಂಡೋಗಿ ಮುಟ್ಟಿಸ್ಕೊಂಡಿದ್ದಾರೆ. ಹಾಗಾಗಿ ನನಗೂ ಕೇಳಿದೆ, ಬಟ್ ವಸ್ತುಸ್ಥಿತಿ ಗೊತ್ತಾಯಿತು, ಸುಮ್ಮನೆ ಕೂತಿದ್ದೆ. ಆದರೆ ನನಗೆ ಗೊತ್ತಿತ್ತು ನನ್ನ ಕ್ಷೇತ್ರದಲ್ಲಿ ಎಷ್ಟೋ ಜನ ಇವತ್ತು ಪ್ರೀತಿ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಆದ್ರೆ ಅವರಿಗೆ ಯಾರಾದರೂ ಬಂದು ಮಾತಾಡಿಸ್ಬೇಕು ನಮ್ಮ ಹಿರಿಯರು ಅಂದ್ಕೊಂಡು ನಾವು ವಿಲಿ ಒದ್ದಾಡ್ತಾ ಇದ್ದೆ. ಇವತ್ತು ನಿಖಿಲಣ್ಣ ಭಾಳ ವಯಸ್ಸಲ್ಲಿ ಸಣ್ಣವರು, ಆದರೆ ದೇವೇಗೌಡರ ತಕ್ಕ ಮೊಮ್ಮಗ ಅಂತ ಯಾರಾದರೂ ತೋರಿಸ್ಕೊಟ್ಟಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕೆಂದರೆ ಚನ್ನಪಟ್ಟಣ ಚುನಾವಣೆ ಸೋತ ಮೇಲೆ, ಚನ್ನಪಟ್ಟಣ ಚುನಾವಣೆ ನಾವೆಲ್ಲ ಕೋರ್ ಕಮಿಟಿಲಿ ಇದ್ದಂಥವ್ರು, ವೀರಭದ್ರಪ್ಪ ಅವರು ನಾವೆಲ್ಲರೂ ಕೋರ್ ಕಮಿಟಿಲಿ ಇದ್ದಂಥವ್ರು, ನಾವು ಹತ್ತಿರದಿಂದ ನೋಡಿದ್ದೀವಿ. ನಿಖಿಲಣ್ಣಗೆ ಯಾವ ಕಾರಣಕ್ಕೂ ಚನ್ನಪಟ್ಟಣದಲ್ಲಿ ನಿಲ್ಲೋ ಮನಸ್ಸಿಲ್ಲಾಗಿತ್ತು. ಪಕ್ಷದ ಹಿತದೃಷ್ಟಿಯಿಂದ ನಿಲ್ಲುವಂಥ ತೀರ್ಮಾನ ಮಾಡಿದ್ರು. ಪಕ್ಷದ ಹಿತದೃಷ್ಟಿಯಿಂದ. ಯಾಕೆ ಅಂದರೆ ಸರ್ಕಾರ ಇವತ್ತು ಕಾಂಗ್ರೆಸ್ಸಲ್ಲಿದೆ, ದುಡ್ಡನ್ನು ಹೊಳೆ ಹರಿಸ್ತಾರೆ, ಅದೆಲ್ಲ ಇದ್ರ ಮಧ್ಯೆ ನಿಖಿಲಣ್ಣ ಪಕ್ಷಕ್ಕಾಗಿ ನಿಲ್ಲುವಂಥದ್ದು ಮಾಡಿದ್ರು.
ಗೊತ್ತಿತ್ತು ನಮಗೆಲ್ಲೋ ಒಂದು ಕಡೆ ರಿಸಲ್ಟ್ ಏನು ಬರ್ತದೆ ಅಂತ. ಆದರೂ ಹೋರಾಟ ಮಾಡಿದ್ರು. ನಮಗೆಲ್ಲ ಆವತ್ತೇ ಅವರು ಸೋಲು ಅನುಭವಿಸಿದಾಗ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ತಿಂಗಳಿಗಟ್ಟಲೆ ದುಡಿದ್ವಿ. ಆ ದುಡ್ದಂಥ ಸಂದರ್ಭದಲ್ಲಿ ನಮಗೆ ಭಾಳ ಒಂಥರ ಹುಮ್ಮಸ್ಸಿತ್ತು, ನಾವು ಗೆಲ್ತೀವಿ ಅಂತ. ಅವ್ರ ಕೊನೆಯಲ್ಲಿ ಅದು ಯಾವ ರೀತಿ ಅಂದರೆ, ಒಂದೊಂದು ಮತದಾರರಿಗೆ 5-10 ಸಾವಿರ ಆಮಿಷ ತೋರಿಸಿದಾಗ ಏನೇನಾಗ್ತದೆ ನಿಮಗೆ ಗೊತ್ತು. ಹಾಗಾಗಿ ನಾವು ಕಣ್ಣಲ್ಲಿ ನೀರು ಹಾಕಿದಂಥ ಸಂದರ್ಭದಲ್ಲಿ ನಮಗೆ ಹುರಿದುಂಬಿಸಿದವ್ರು ಯಾರು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಈ ಪಕ್ಷಕ್ಕಾಗಿ, ಯಾಕಂದರೆ ದೇವೇಗೌಡರು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ, ನಿಖಿಲ್ ಅಣ್ಣ ಕುಮಾರಣ್ಣ ಇಡೀ ಮನೆ ಮಾತಾಗಿದ್ದಾರೆ ರಾಜ್ಯದಲ್ಲಿ ಅವ್ರು ಕೊಟ್ಟಂಥ ಸರ್ಕಾರದಿಂದ. ಹಾಗಾಗಿ ನಾನು ಪಕ್ಷ ಉಳಿಸ್ತೀನಿ, ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ ಅಂದರು. ನಮಗೆಲ್ಲ ಒಂದ್ಸರಿ ಮನಸ್ಸು, ಹೌದಪ್ಪ ಎಂಥ ಮೊಮ್ಮಗನ್ನ ದೇವೇಗೌಡರು ಕೊಟ್ಟುಬಿಟ್ರು ಅಂತ ಅನಿಸ್ಬಿಡ್ತು. ನೋಡಿ ಮಳೆರಾಯ ಈಗ ಬರ್ತಾ ಇದ್ದಾನೆ. ಧನ್ಯವಾದ ಮಳೆರಾಯನಿಗೆ, ದೇವರಿಗೆ. ಅಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಒಪ್ಪಿ ಪಕ್ಷಕ್ಕಾಗಿ ಇಡೀ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಮಗೊಂದು ಕಡೆ ಅಳುಕಿತ್ತು, ನಾವು ಇಷ್ಟೊಂದು ಪಕ್ಷ ಕಟ್ಕೊಂಡು ನಮ್ಮ ಯಾರೂ ಲೀಡ್ರ್ ಬರ್ತಾ ಇಲ್ಲ, ನಮ್ಮ ಯಾರು ನೋಡ್ಕೊಳೋರು ಅನ್ನೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸೋ ರೀತಿಯಲ್ಲಿ ಇವತ್ತು ನಿಖಿಲ್ ಅಣ್ಣ ಕುಮಟಾಗೆ ಬಂದಿದ್ದಾರಲ್ಲ, ಕುಮಟಾ ಹೊನ್ನಾವರಕ್ಕೆ ಬಂದಿದ್ದಾರಲ್ಲ, ನಮ್ಮೆಲ್ಲ ಜನತೆ ಪರವಾಗಿ, ಪಕ್ಷದ ಕಾರ್ಯಕರ್ತರ ಪರವಾಗಿ, ಮುಖಂಡರ ಪರವಾಗಿ ನಿಮಗೆ ಕೋಟಿ ಕೋಟಿ ನಮನ. ನಿಖಿಲ್ ಅಣ್ಣ, ಈ ಪಕ್ಷ ಉಳಿಸೋದಕ್ಕೆ ನಿಮ್ಮ ಹೋರಾಟ ಮಾಡ್ತಿದ್ದೀರಿ. ನಮ್ಮೆಲ್ಲರ ಗುರಿ ಒಂದೇ, ನಮ್ಮೆಲ್ಲರ ಗುರಿ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದೇ ನಮ್ಮ ಗುರಿ. ಅದಕ್ಕಾಗಿ ಇಡೀ ರಾಜ್ಯ ಪ್ರವಾಸಕ್ಕೆ ಬಂದೇ ಬರ್ತಾರೆ ನಿಖಿಲ್ ಅಣ್ಣ, ಮತ್ತೆಲ್ಲ ಕಡೆನೂ ಬರ್ತಾರೆ. ಮತ್ತೊಂದು ನಮ್ಮ ಗುರಿ ಏನು ಅಂದರೆ, ನಮ್ಮ ಗುರಿ ಅದು ನಿಖಿಲ್ ಅಣ್ಣಂದಲ್ಲ, ನಮ್ಮೆಲ್ಲರ ಗುರಿ ಒಂದ್ಸರಿ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಮುಂದಿನ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ. ಮತ್ತು ಇಂಥ ಶಕ್ತಿ ಕಾರ್ಯಕರ್ತರಿಗಿದ್ರೆ ಮಾಡೋಕ್ಕೆ ಹಾಗೇ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯರಿದ್ದಾರೆ. ವಿಶೇಷವಾಗಿ ಕಾರವಾರದ ಮತ್ತೊಂದು ಶಕ್ತಿ ನಮ್ಮ ಆನಂದ್ ಹಸ್ನೋಟೇಕರ್ ಅವರು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನೀವು ಆನಂದಣ್ಣ ನಮ್ಮ ಈ ರೀಜ್ನಲ್ ಪಾರ್ಟಿಗೆ, ದೇವೇಗೌಡರ ಪಾರ್ಟಿಗೆ, ಕುಮಾರಣ್ಣನ ಪಾರ್ಟಿಗೆ ಶಕ್ತಿ ಇದ್ದೇ ಇದೆ. ನಿಮ್ಮಲ್ಲೂ ಹಾಲಕ್ಕಿ ಸಮಾಜದವ್ರು ಗಟ್ಟಿ ಇದ್ದಾರೆ, ನೀವು ಗಟ್ಟಿ ಮನಸ್ಸು ಮಾಡಿ ನಾವು 100% ಆನಂದ್ ಹಸ್ನೋಟೇಕರನ್ನು ನಾವು ಆ ಕ್ಷೇತ್ರದಲ್ಲಿ MLA ಮಾಡ್ಬೋದು. ಹಾಗಾಗಿ ಆನಂದ್ ಹಸ್ನೋಟೇಕರ್ ಇದ್ದಾರೆ, ಪಕ್ಕದ ಹೋರಾಟಗಾರ ಉಪೇಂದ್ರ ಪೈ ಅವರಿದ್ದಾರೆ. ಮತ್ತೊಂದು ಭಾಳ ವಿಶೇಷ, ಈ ಪಕ್ಷದ ಕಾರ್ಯಕರ್ತರ ಪಕ್ಷ ಹೇಗೆ ಅಂದರೆ, ಕುಮಟಾದಲ್ಲಾಗೋ ಕಾರ್ಯಕ್ರಮಕ್ಕೆ ದೂರದ ಮಾಲೂರು ಅಂದರೆ ಬೆಂಗಳೂರು ಪಕ್ಕ ಕೋಲಾರ, ಮಾಲೂರಿಂದ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ರಶ್ಮಿ ರಾಮೇಗೌಡರು ಬಂದಿದ್ದಾರೆ. ಅವ್ರಿಗೂ ನಾನು ನಮಸ್ಕಾರ ತಾಯಿ, ಪಕ್ಷ ಕಟ್ಟೋದಕ್ಕೆ ಇಷ್ಟು ದೂರದಿಂದ ಬಂದಿದ್ದೀರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಈ ಪಕ್ಷ ಖಂಡಿತ ನಿಮ್ಮಂಥವ್ರಿಂದ ಬೆಳೀತದೆ. ಅದ್ರ ಜೊತೆಗೆ ನಮ್ಮ ವೀರಭದ್ರಪ್ಪ ಅವರು ಮಾಜಿ ಶಾಸಕರು, ಅವರು ಹುಬ್ಳಿಯಿಂದ ಬಂದಿದ್ದಾರೆ ಈ ಪಕ್ಷಕ್ಕೆ ಚೈತನ್ಯ ತುಂಬೋದಕ್ಕೆ. ಅದ್ರ ಜೊತೆಯಲ್ಲಿ ನಮ್ಮ ಬಾಲರಾಜ್ ಗುತ್ತೇದಾರ್ ಎಲ್ಲಿಂದ ಬಂದಿದ್ದಾರೆ ಗೊತ್ತಾ? ನಿಮ್ಮ ಈ ನಾಮದಾರಿ ಈಡಿಗೆ ಸಮುದಾಯದವರು. ಅವರು ಅಲ್ಲಿದ್ದು ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂದರೆ ಗುಲ್ಬರ್ಗಾದಿಂದ ಬಂದಿದ್ದಾರೆ. ಅವರು ಶೇಡಂ ಕ್ಷೇತ್ರದ ಅಭ್ಯರ್ಥಿ ಅವರು. ಅದ್ರ ಜೊತೆಯಲ್ಲಿ ನಮ್ಮ ಗುರುರಾಜ್ ಹುಣಸಿಮರದ್ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಮತ್ತು ಉದಯ್ ಶೆಟ್ಟಿ ಉಡುಪಿ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲ ನಮಗೆ ಶಕ್ತಿ ತುಂಬೋದಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಹೊರಗಿನಿಂದ ಬಂದವ್ರಿಗೆ ಧನ್ಯವಾದ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮ ಗಣಪೇಗೌಡರು, ಅಧ್ಯಕ್ಷರಾದ ಗಣಪೇಗೌಡರು, ಅವ್ರಿಗೆ ಹುಷಾರಿಲ್ಲ. ಆ ಭಗವಂತ ಆದಷ್ಟು ಬೇಗ ಅವ್ರಿಗೆ ಮತ್ತು ಗುಣಮುಖ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, GK ಪಟ್ಗಾರ್ ಅವರು ಉಪಾಧ್ಯಕ್ಷರ ಜೊತೆಗೆ ನನ್ನ 2 ಕಣ್ಣು ಇಲ್ಲಿ ಈ ಕ್ಷೇತ್ರದಲ್ಲಿ ಯಾರ್ಯಾರು ಅಂದರೆ, ಒಂದು ಕುಮಟಾ ತಾಲೂಕು ಅಧ್ಯಕ್ಷರಾದ CG ಹೆಗಡೆ, ಮತ್ತೊಂದು ಹೊನ್ನಾವರ ತಾಲೂಕು ಅಧ್ಯಕ್ಷರಾದ TT ನಾಯ್ಕರು. ಅವರು ಈ ಪಕ್ಷಕ್ಕಾಗಿ ನಿರಂತರ ಹೋರಾಟ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ದತ್ ಪಟ್ಗಾರ್ ಕುಮಟಾ ಕಾರ್ಯದರ್ಶಿಯವರು ಮೊನ್ನೆ ಮಾತ್ರ ಬಾಡದ ಸೊಸೈಟಿ ಉಪಾಧ್ಯಕ್ಷರಾಗಿದ್ದಾರೆ. ಪಕ್ಷದ ಪರವಾಗಿ ಧನ್ಯವಾದ ಹೇಳ್ತೀನಿ.
ರಾಜು ನಾಯ್ಕರು ಅಲ್ಲಿ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ನಮ್ಮ ಪಕ್ಷಕ್ಕೆ ಸೇರ್ಸ್ಕೊಂತ ಇದ್ದಾರೆ ದತ್ಪಟ್ಗಾರ್ ಅವರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಸುಬ್ರಾಯ್ ಗೌಡರು, ಶ್ರೀಪಾದ್ ನಾಯ್ಕರು, ಸುಬ್ರಾಯ್ ಗೌಡರು ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಶ್ರೀಪಾದ್ ನಾಯ್ಕರು ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯರು. ಅವರು ಒಂದು ಹೊನ್ನಾವರ ಭಾಗದಲ್ಲಿ ನಮ್ಮ ಶಕ್ತಿಯವರು, ಹಾಲಕ್ಕಿ ಸಮಾಜದ ಉದ್ಯೋನ್ಮುಖ ಮುಖಂಡ ನಮ್ಮ ಸುಬ್ರಾಯ್ ಗೌಡರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಶ್ರೀಪಾದ್ ನಾಯ್ಕರಿದ್ದಾರೆ, ಉದಯ್ ಗೌಡರಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.